ನಿಮ್ ರಾಜ್ಯಾಧ್ಯಕ್ಷರನ್ನ ಯಾವ ಬಾವುಟ ಹಾಕ್ತಿದೆ ಅಂತ ಬಿಜೆಪಿ ಹಾಕಕ್ ನಿಂತಾರ ಇಲ್ಲಿ. ನಾವು ತರಿಸಿ ಕೊಡಪ್ಪ, ಅವ್ರ ಕೈಲಿ ಹಾಕ್ಲಿ, ನಮ್ದು ಮುಡ್ಸಿ ಕೊಡಪ್ಪ. ಅವಾಗ್ಲೇ ಕೇಳ್ದ ಬೇಡ, ಅವಾಗ್ಲೇ ಕೇಳ್ದ ನಾವು ಮಲೇಶಣ್ಣ ಕುಗ್ರಿ ನಮ್ದೊಂದು ಬಾವುಟ ಹಾಕ್ತಿರೋದು ನೀವು. ಓದ್ತಾ ಇದ್ದೆ ಮಂಡ್ಯಕ್ಕೆ ಬರ್ಬೇಕು. ಇಷ್ಟೇ ಇವತ್ತು ಈ ದೇಶದ ಅತ್ಯುನ್ನತ ವಿಶ್ವ ಗುರುವಾಗಿ ಕೆಲಸ ಮಾಡ್ತಿರುವಂಥ ಪ್ರಧಾನಮಂತ್ರಿಗಳ ಜೊತೆಯಲ್ಲಿ ಈ ಜಿಲ್ಲೆಯ ಸಮಗ್ರವಾದಂಥ ಅಭಿವೃದ್ಧಿಗೆ, ಈ ನಾಡಿನ ಒಂದು ಶ್ರೇಯಸ್ಸಿಗೆ ಅವ್ರ ಜೊತೆಗೂಡಿಸಿ ಇವತ್ತು ಯಡಿಯೂರಪ್ಪ ಅವರ ಮಾರ್ಗದರ್ಶನ ಕೆಲಸ ಮಾಡಲಿಕ್ಕೆ ಕುಮಾರಣ್ಣವ್ರನ್ನ ನಾವು ಅತ್ಯಂತ ಪ್ರಚಂಡ ಬಹುಮತದಲ್ಲಿ ಗೆಲ್ಲಿಸ್ಕೊಡ್ಬೇಕಾಗಿದೆ. ಆ ಕಾರಣದಿಂದ ನಮ್ಮ BJP ಮುಖಂಡರುಗಳು, ಸ್ನೇಹಿತರು ಇವತ್ತು ಡಾಕ್ಟರ್ ಇಂದೇಶ್ವರ ಅವರ ನೇತೃತ್ವದಲ್ಲಿ ನಿಮ್ಮ ಮಾರ್ಗದರ್ಶನದಲ್ಲಿ ಹೆಚ್ಚು ಒತ್ತು ಕೊಟ್ಟು ನಾವು ನಮ್ಮ ಅಧ್ಯಕ್ಷರು ಈಗಾಗಲೇ ಮಲ್ಲೇಶಣ್ಣ, ನಾವು ನಮ್ಮ ಪಕ್ಷದ ಮುಖಂಡರುಗಳು ಈಗಾಗಲೇ ರಾತ್ರಿ ಕೂತು 2 ಗಂಟೆ ನಾವು ಸಭೆ ಮಾಡಿದ್ವಿ, ಮಾತಾಡ್ತಿದ್ದೀವಿ. ನೀವು ಹೇಗೆ ಹೇಳ್ತೀರೋ ಹಾಗೆ ಚುನಾವಣೆ ಮಾಡೋಣ. ಒಂದು ತಾಯಿ ಮಕ್ಕಳ ರೀತಿ ಇರಬೇಕು. ಮುಂದೆನೂ ಯಾವುದೇ ಪಕ್ಷದ BJP JDS ಪಕ್ಷದ ತೀರ್ಮಾನಗಳು ಏನೇ ಆಗಲಿ ಆ ತೀರ್ಮಾನಕ್ಕೆ ಭದ್ರಾಗಿ ನಾವೆಲ್ಲರೂ ನಡ್ಕೊಳ್ಳೋಣ. ಯಾವುದೇ ಕಾರಣಕ್ಕೂ ಇವತ್ತು ನೀವು ನಮ್ಮ ಜೊತೆಗೂಡಿರ್ತಕ್ಕಂಥದ್ದು ಒಂದು ರೀತಿ ನಮ್ದು ಆನೆ ಬಲ ಬಂದಿದೆ, ಅದರಲ್ಲಿ ಎರಡನೇ ಮಾತಿಲ್ಲ. ಇವತ್ತು ಒಂದು ಸೈಡ್ ಕೂತ್ಕೊಂಡು ಇಂದ್ರೇಶ್ ಅವರು ಇವತ್ತು ನಿಮ್ಮ ಪಕ್ಷದ ವತಿಯಿಂದ ಈ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಜಿಲ್ಲೆಯಲ್ಲೇ ಒಬ್ಬ ನಾಯಕರಾಗಿ ಹೊರಹೊಮ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಪಾಂಡುಪುರ ಟೌನ್ನಲ್ಲಿ ಯಾವುದೇ ವ್ಯತ್ಯಾಸ ಎಲ್ಲ ಈಗ ಬಹುತೇಕ 45 ವರ್ಷಗಳ ಈ ಸುದೀರ್ಘ ವಿದ್ಯಾರ್ಥಿ ಜೀವನದಿಂದ ಈ ರಾಜಕೀಯಕ್ಕೆ ಬಂದಂಥದ್ದು. ಜಿಲ್ಲಾ ಪಂಚಾಯಿತಿ ಸದಸ್ಯನಾಗಿ, ನನ್ನ ಹೆಂಡತಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ 10 ವರ್ಷಗಳ ಕಾಲ ಈ ಪಾರ್ಟಿಯ ಜಿಲ್ಲಾಧ್ಯಕ್ಷನಾಗಿ, ಅವತ್ತು SM ಕೃಷ್ಣ ಸರ್ಕಾರ ಒಬ್ಬರೇ ಗೆದ್ದಿದ್ದಿತ್ತು. ಸಿದ್ದರಾಜು MLC ಇದ್ದರು. ದೇವೇಗೌಡರು ಅಧ್ಯಕ್ಷರಾಗಪ್ಪ ಅಂತ ಹೇಳಿದ್ರೆ ಅಯ್ಯೋ ಈ ಕಾಂಗ್ರೆಸ್ ಹೊರತು ನಾವಾಗಲ್ಲ ಆ ಜವಾಬ್ದಾರಿ ನಾವೇ ತಗೊಂಡೆವು. 7 ತಾಲೂಕ್ ಪಂಚಾಯತಿಯಲ್ಲಿ 4 ಗೆದ್ದಿದ್ದು, 39 ಜಿಲ್ಲಾ ಪಂಚಾಯತ್ 19 ನಾವು ಗೆದ್ದು, ಒಂದೇ ಒಂದು ಸೀಟ್ ಅವ್ರು ಗೆದ್ದಿತ್ತು. ಅಂಥ ಹೋರಾಟವನ್ನು ಕೊಟ್ಕೊಂಡ್ಬಂದ್ವಿ. ಇವತ್ತು ನೀವು ನಮ್ಮ ಜೊತೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಧ್ಯೇಯ ಅಷ್ಟೇ ಎರಡು ಬೇರೆ. ಇವತ್ತು BJP JDS ಒಂದೇ ಇರ್ತಕ್ಕಂಥ ನಿಟ್ಟಿನಲ್ಲಿ ನಾವು ಕೆಲಸ ಮಾಡೋಣ. ಇವತ್ತು 2ನೇ ತಾರೀಕು 11 ಗಂಟೆಗೆ BJP ಮತ್ತು JDS ಪಕ್ಷದ ಒಂದು ಸಮ್ಮಿಲನ ಕಾರ್ಯಕರ್ತರ ಸಮಾವೇಶ ದೊಡ್ಡದಾಗಿ ಮಾಡೋಣ ಅಂತೇಳಿ ದೊಡ್ಡದಾಗಿ ಒಂದು ಕಾರ್ಯಕ್ರಮವನ್ನು ರಾಜ್ಯಾಧ್ಯಕ್ಷರ ವಿಜೇಂದ್ರಣ್ಣ ಇರ್ಬೋದು, ಯಡಿಯೂರಪ್ಪ ಇರ್ಬೋದು, ಇನ್ನು ನಿಮ್ಮ ಪಕ್ಷದ ಅನೇಕ ಮುಖಂಡರುಗಳು, ಅಶ್ವತ್ಥಣ್ಣ ಸೇರಿದಾಗೆ ನಾವು ನಾರಾಯಣಗೌಡರೆಲ್ಲ ಮಾತಾಡ್ಕೊಂಡಿದ್ದೇವೆ. ಕೂತ್ಕೊಂಡು ದೊಡ್ಡ ಮಟ್ಟದ ಒಂದೊಂದು ತಾಲೂಕಿನಲ್ಲಿ ಕನಿಷ್ಠ ಒಂದು 50,000 ಜನ ಸೇರಿ ಸಭೆ ಮಾಡಬೇಕು, 8 ಕ್ಷೇತ್ರಗಳೊಂದು ಅಂತಕ್ಕಂಥ ತೀರ್ಮಾನ ಆಗಿದೆ. ಆ ದಿನಾಂಕ ಗೊತ್ತುಪಡಿಸ್ತೀವಿ. ಈಗ ಇವೆರಡು ಪಕ್ಷದ ಕಾರ್ಯಕರ್ತರ ಮುಖಂಡರ ಸಭೆಯನ್ನು TAPSMS ಮಾಡಲಿಕ್ಕೆ ಈಗಾಗಲೇ ಸ್ಥಳ ನಿಗದಿ ಮಾಡಿದ್ದೀವಿ. ಅದಕ್ಕೆ ಯಾವ ರೀತಿ ಕಾರ್ಯಕ್ರಮ ಆಗಬೇಕು ಅಂತಕ್ಕಂಥ ಸಲಹೆ ಸಹಕಾರ. ಜಿಲ್ಲೆಯಲ್ಲಿ ಯಾರೊಬ್ಬ BJP ಕಾರ್ಯಕರ್ತನು ಕೂಡ ಒಂದೇ ಒಂದು ಮತವನ್ನು ಆ ಕಡೆ ಈ ಕಡೆ ಹೋಗದಂತೆ ಕುಮಾರಣ್ಣವ್ರಿಗೆ ಓಟ್ ಹಾಕೋದ್ರಿಂದ ಏನು ನಮ್ಮ
ಸಂಕಲ್ಪ ಇದೆಯೋ 400 ಸೀಟ್ಗಳನ್ನ ಈ ಬಾರಿ ನಮ್ಮ NDA ಮೈತ್ರಿಕೂಟ ಗೆಲ್ಲಬೇಕು ಅಂತ ಹೇಳ್ತೀವೋ ಆ ದೃಷ್ಟಿನಲ್ಲಿ ಇಡೀ ರಾಷ್ಟ್ರದಲ್ಲಿ ಇವತ್ತು ನಮ್ಮ ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಕುಮಾರಣ್ಣವರು ಅತ್ಯಂತ ಹೆಚ್ಚಿನ ಮತದಲ್ಲಿ ಲೀಡ್ನಲ್ಲಿ ಗೆಲ್ತಾರೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಒಂದು ಬಾರಿ ಮೈತ್ರಿ ಆದಮೇಲೆ ಪುಟ್ಟರಾಜಣ್ಣವರ ನಡವಳಿಕೆಗಳು, ಅವರು ಬಂದು ನಮ್ಮ RSS ಕಚೇರಿಯನ್ನು ಉದ್ಘಾಟನೆ ಮಾಡೋದಾಗ್ಬೋದು, ನಾವೇ ಇನ್ನೂ ಕೂಡ ಪ್ರಭು ಶ್ರೀರಾಮನ ದರ್ಶನ ಮಾಡಿಲ್ಲ, ನಮಗಿಂತ ಎಲ್ಲ ಮುಂಚೆ ಹೋಗಿ ದಂಪತಿ ಸಮೇತ ಅಯೋಧ್ಯೆ ಶ್ರೀರಾಮನನ್ನು ಹೋಗಿ ದರ್ಶನ ಮಾಡ್ಕೊಂಡು ಬಂದಿದ್ದಾರೆ. ಆ ದೃಷ್ಟಿನಲ್ಲಿ ಇವತ್ತು ಸಾವಿರಾರು ಇಂದಿನ ಕಹಿ ಘಟನೆಗಳು ಏನೋ ಇರ್ಬೋದು, ನೀವೆಲ್ಲ ಬೂತ್ ಮಟ್ಟದಲ್ಲಿ ಹೋರಾಟ ಮಾಡಿರೋದಾಗ್ಬೋದು, ಕಿತ್ತಾಟ ಎಲ್ಲನೂ ಬದಿಗೊತ್ತಿ ಇವತ್ತೇನು ನಾವು ಒಂದೇ ತಾಯಿ ಮಕ್ಕಳ ಥರ ನಡ್ಕೋಬೇಕು ಅಂತ ಅವ್ರನ್ನ ಮಾರ್ಗದರ್ಶನ ಕೊಟ್ಟಿದ್ದಾರೋ, ಇವತ್ತು ನಮ್ಮ ಪಾಂಡುಪುರದಲ್ಲಿ ಸ್ವಾತಂತ್ರ್ಯ ಬಂದಾಗಿಂದ ಇಲ್ಲಿಯವರೆಗೆ ಯಾವುದೇ ಒಬ್ಬ ಮಾಜಿ MLAಗಳು ಕೂಡ ಬದುಕಿಲ್ಲ. ಇವತ್ತು ನಮ್ಮ ಪುಟ್ಟರಾಜಣ್ಣರಿಗೆ ಮೇಲ್ಕೋಟೆ ಚಲುವಣ್ಣ ಸ್ವಾಮಿ 100 ವರ್ಷ ಆಯುಸ್ ಕೊಟ್ಟು ನಮ್ಮ ಇಡೀ ಮಾಲ್ಕೋಟೆ ಏನಿವತ್ತು ಒಂದು ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಮಾಡೋರೋ ಅವ್ರು ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಿ ಜೊತೆನಲ್ಲಿರ್ತಾರೆ ಅನ್ನೋ ಒಂದು ಆಶಯವನ್ನ ನಾನು ಈ ಸಮಯದಲ್ಲಿ ವ್ಯಕ್ತಪಡಿಸ್ತಾ, ಅವರ ಮಾರ್ಗದರ್ಶನ ಮತ್ತು ಅವರ ರಾಜಕೀಯದ ಸುದೀರ್ಘ ಒಂದು ಏನು ಅನುಭವ ಇದೆಯೋ ಅದೆಲ್ಲನೂ ಕೂಡ ನಮಗೂ ಒಂದು ಸ್ವಲ್ಪ ದಾರಿ ಏರಿಲಿ. ಆ ದೃಷ್ಟಿಯಲ್ಲಿ ಕೂಡ ಪ್ರಪ್ರಥಮವಾಗಿ ಒಂದು ಸ್ವಲ್ಪ ಇತ್ತು ನಮ್ಮ ಕಾರ್ಯಕರ್ತರೆಲ್ಲ, ಎಲ್ಲಿ ದಪ್ಪು ಮೀನು ಸಣ್ಣ ಮೀನನ್ನ ನುಂಗ್ಬಿಡುತ್ತೋ ಅಂತ ದೃಷ್ಟಿನಲ್ಲಿ ನುಂಗೋ ಕೆಲಸ ಮಾಡೋದಿಲ್ಲ, ನಮ್ಮ ಜೊತೆನಲ್ಲಿದ್ದು ಒಳ್ಳೆ ಮಾಡ್ತಾರೆ, ನಮ್ಮ ಜೊತೆನಲ್ಲಿ ನಿಲ್ತಾರೆ ವಿಶ್ವಾಸದಿಂದ ಅಣ್ಣ ಹೇಳಿದ್ರು. ನಮ್ಮಿಬ್ಬರದುವೆ ಸಂದಿಗ್ಧ ಪರಿಸ್ಥಿತಿ, ಅಣ್ಣ ತಮಗೂ ಗೊತ್ತು. ಆಮೇಲೆ ತಗಿಸ್ತೀನಿ ಬರಾಮರೆ ಒಂದೇ ಸಲಿಯಾ